ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲರ ಫೋನಲ್ಲಿ ಬೈ ಡಿಫಾಲ್ಟ್ ಆಗಿ ಇರುವಂಥ ಅಪ್ಲಿಕೇಶನ್. ಬಟ್ ಈ ಅಪ್ಲಿಕೇಶನ್ ಅಲ್ಲಿ ಒಂದು ಹಿಡನ್ ಸೆಟ್ಟಿಂಗ್ ಇದೆ. ಈ ಹಿಡನ್ ಸೆಟ್ಟಿಂಗ್ ಅನ್ನು ನೀವು ಆನ್ ಮಾಡಿದ್ರೆ ಅಥವಾ ಈ ಸೆಟ್ಟಿಂಗ್ ಅನ್ನು ನೀವು ಆಕ್ಟಿವೇಟ್ ಮಾಡೋ ಮೂಲಕ ನಿಮ್ಮ ಫೋನಲ್ಲಿ ಇಲ್ಲಿ ತನಕ ಡಿಲೀಟ್ ಆಗಿರುವಂಥ ಯಾವುದೇ ಫೋಟೋವನ್ನು ನೀವು ಇನ್ಸ್ಟಂಟ್ ಆಗಿ ರಿಕವರಿ ಮಾಡ್ಬೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ 4 ವರ್ಷ 5 ವರ್ಷ ಹಿಂದೆ ಡಿಲೀಟ್ ಆಗಿರುವ ಯಾವುದೇ ಒಂದು ಇಂಪಾರ್ಟೆಂಟ್ ಫೋಟೋ ನೀವು ಅದನ್ನು ರಿಕವರಿ ಮಾಡಬೇಕು ಅಂದ್ಕೊಂಡ್ರೆ ಈ ಒಂದು ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಅಲ್ಲಿ ಒಂದು ಯೂನಿಕ್ ಆದ ಹೊಸ ಫೀಚರ್ ಮೂಲಕ ಡಿಲೀಟ್ ಆಗಿರುವಂಥ ಫೋಟೋವನ್ನು ನೀವು ವಾಪಸ್ ತಗೊಬರ್ಬೋದು. ಅದು ಕೂಡ ಒರಿಜಿನಲ್ ಕ್ವಾಲಿಟಿಯಲ್ಲಿ HD ಕ್ವಾಲಿಟಿಯಲ್ಲಿ ರಿಕವರಿ ಮಾಡ್ಬೋದು. ಯಾವುದೇ ಫೋಟೋ ಡಿಲೀಟ್ ಆಗಿರೋ ಫೋಟೋನು ಕೂಡ ರಿಕವರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮೊಬೈಲ್ ತಗೊಂಡು 5 ವರ್ಷ ಆದರೆ 5 ವರ್ಷ ಹಿಂದೆ ಡಿಲೀಟ್ ಆದರೂ ಕೂಡ ಅದನ್ನು ನೀವು ರಿಕವರಿ ಮಾಡ್ಬೋದು. ಒಂದು ಹಿಡನ್ ಫೀಚರ್ ಅನ್ನು ನೀವು ಇಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ. ಹಾಗಾದ್ರೆ ನೀವು ಯಾವ ರೀತಿ ಇದನ್ನ ಡಿಲೀಟ್ ಆಗಿರೋ ಫೋಟೋನ ವಾಪಸ್ ತಗೋಬಹುದು, ಅದು ಕೂಡ ಒರಿಜಿನಲ್ ಕ್ವಾಲಿಟಿಯಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಹೆಲ್ಪ್ ಆಗುತ್ತೆ, ಜೊತೆಗೆ ಯೂಸ್ಫುಲ್ ವಿಡಿಯೋ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಜೊತೆಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮ್ಮೊಂದು ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರೋ ಫೋಟೋನ ನೀವು ವಾಪಸ್ ತಗೊಬರ್ಬೇಕು ಅಂದ್ಕೊಂಡಿದ್ರೆ, ರಿಕವರಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಎಸ್ ಅಂತ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಒಂದು ಯುನಿಕ್ ಆದ ಸೆಟ್ಟಿಂಗ್ ಮೂಲಕ ಅಥವಾ ಯುನಿಕ್ ಫೀಚರ್ ಮೂಲಕ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಇರುವಂಥ ಒಂದು ಟ್ರಿಕ್ ಮೂಲಕ ನೀವು ಡಿಲೀಟ್ ಆಗಿರುವಂಥ ಫೋಟೋವನ್ನು ಯಾವ ರೀತಿ ರಿಕವರಿ ಮಾಡೋದು ತಿಳಿಸ್ಕೊಡ್ತೀನಿ. ಹೌದು, ನೀವು 5, 4, 5, 6 ಎಷ್ಟು ವರ್ಷ ಹಿಂದೆ ಡಿಲೀಟ್ ಆದರೂ ಕೂಡ ಅದನ್ನು ಒರಿಜಿನಲ್ ಕ್ವಾಲಿಟಿಯಲ್ಲಿ ನೀವು ರಿಕವರಿ ಮಾಡ್ಬೋದು. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಮೊದಲೇದಾಗಿ ನೀವು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿ ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಗೂಗಲ್ ಫೋಟೋಸನ್ನು ಸರ್ಚ್ ಮಾಡಬೇಕಾಗುತ್ತೆ. ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಅನ್ನ ಮೊದಲಾಗಿ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡಿಕೊಂಡು ನಂತರ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಒಮ್ಮೆ ನೀವು ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಫೋಟೋಸ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ ನಂತರ ಇದರಲ್ಲಿ ಅಂತ ಹಿಡನ್ ಫೀಚರ್ ಅನ್ನ ಎನೇಬಲ್ ಮಾಡಬೇಕಾಗುತ್ತೆ. ಎನೇಬಲ್ ಮಾಡಿದ ನಂತರ ನೀವು ನಿಮಗೆ ಡಿಲೀಟ್ ಆಗಿರುವಂಥ ಫೋಟೋಸ್ ಮತ್ತೆ ರಿಕವರಿ ಮಾಡ್ಬೋದು. 4, 5 ವರ್ಷ ಹಿಂದೆ ಡಿಲೀಟ್ ಆದರೂ ಕೂಡ ಅದನ್ನ ಒರಿಜಿನಲ್ ಕ್ವಾಲಿಟಿ ನೀವು ರಿಕವರಿ ಮಾಡ್ಬೋದು. ಮೊದಲಾಗಿ ನೀವು ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಅಲ್ಲಿ 3 ಸೆಟ್ಟಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಆ ಸೆಟ್ಟಿಂಗ್ ಮಾಡಿ ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ಟ್ರಿಕ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಹಾಗಾಗಿ ಯಾರು ಕೂಡ ಒಂದು ಟ್ರಿಕ್ ಒಂದು ಸೆಟ್ಟಿಂಗ್ ಅನ್ನು ಕೂಡ ನೀವು ಮಿಸ್ ಮಾಡ್ಕೋಬಾರ್ದು. ಮೊದಲಾಗಿ ನೀವು ಗೂಗಲ್ಗೆ ಹೋಗಬೇಕಾಗುತ್ತೆ. ಗೂಗಲಲ್ಲಿ ಹೋಗಿ ಗೂಗಲ್ ಫೋಟೋಸ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಫೋಟೋಸ್ ಅಂತ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಬರೋದು ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಸೆಟ್ ಮಾಡಿ ನಂತರ ಟ್ರಾನ್ಸ್ಫರ್ ಅದರಲ್ಲೇ ನೋಡಿರಿ ಡಿಲೀಟ್ ಆಗಿರೋದೆಲ್ಲ ವಿಡಿಯೋಸ್ ಇರುತ್ತೆ. ಇಲ್ಲ ಅಂದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನೋಡಿ ಅಷ್ಟು ಅದರೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲದೂ ಸಿಗುತ್ತೆ. ಡೇಟು, ಯಾವ ಡಿಲೀಟ್ ಆಗಿರೋ ಟೈಮ್ಸ್ ಎಲ್ಲದೂ ಇರುತ್ತೆ. ಸರ್ಚ್ ಮಾಡಿ ನೋಡಿ ಎಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿರೋದು 3 ವರ್ಷದ ಹಿಂದಿಂದ ಎಲ್ಲ ಇದೆ. ನಂತರ ಡೌನ್ಲೋಡ್ ಮಾಡಬೇಕಂದ್ರೆ 3 ಡಾಟ್ ಮಾಡಿದ್ರೆ ಡೌನ್ಲೋಡ್ ಅಂತ ಸಿಗುತ್ತೆ. ಡೌನ್ಲೋಡ್ ಅಂತ ಹೋಗ್ತಿದ್ರೆ ಸೀದಾ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.